ದಿನದಿಂದ ದಿನಕ್ಕೆ ಬಯಲಾಗ್ತಾನೇ ಇದೆ ಬುರುಡೆಯ ರಹಸ್ಯ. ದೆಹಲಿಗೂ ಬುರುಡೆ ತೆಗೆದುಕೊಂಡು ಹೋಗಿದ್ದ ಚಿನ್ನಯ್ಯ. ಬುರುಡೆ ಬಗ್ಗೆ ಹೋರಾಟಗಾರ ಜಯಂತ್ ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಬೆಂಗಳೂರಿನ ನಿವಾಸದಲ್ಲಿ ಎಸ್ಐಟಿಯಿಂದ ಮಹಜರು ಹಿನ್ನೆಲೆ ಎಸ್ಐಟಿ ಪರಿಶೀಲನೆ ಬಗ್ಗೆ ಹೋರಾಟಗಾರ ಜಯಂತ್ ಪ್ರತಿಕ್ರಿಯೆಯನ್ನು ಕೊಡಲಾಗಿದೆ. ನೋಡಿ, ಈ ಬುರುಡೆ ಹಿಂದೆ ಹೋಗ್ತಾ ಇರುವಂತ ಎಸ್ಐಟಿಗೆ ಇದೀಗ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ನಿನ್ನೆ ಚಿನ್ನಯ್ಯನನ್ನ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಸ್ಥಳ ಮಹಜರು ಇದೆ ಅಂತ ಹೇಳ್ತಾ ಇದ್ದ ಹಾಗೆ ಎಲ್ರಿಗೂ ಪ್ರಶ್ನೆ, ಬೆಂಗಳೂರಲ್ಲಿ ಎಲ್ಲಿ ಸ್ಥಳ ಮಹಜರು ಮಾಡ್ಬೋದು, ಏನಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ? ಯಾಕಂದ್ರೆ ಈತ ಕೆಲಸ ಮಾಡ್ಕೊಂಡಿದ್ದು ತಮಿಳ್ನಾಡಿನಲ್ಲಿ, ಈತನ ಸ್ವಂತ ಊರು ಮಂಡ್ಯ. ಬೆಂಗಳೂರಿಗೆ ಯಾಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಜಯಂತ್ ಟಿ ನಿವಾಸಕ್ಕೆ. ಹೌದು, ಜಯಂತ್ ಟಿ ಈತನಿಗೆ 2 ದಿನಗಳ ಕಾಲ ಇರೋದಕ್ಕೆ ಆಶ್ರಯ ಕೊಟ್ಟಿದ್ದೀನಿ ಅಂತ ಇದೀಗ ಒಪ್ಕೊಳ್ಳಲಾಗಿದೆ. ಸೊ ಬುರುಡೆಯನ್ನು ತೆಗೆದುಕೊಂಡು ದೆಹಲಿಗೆ ಹೋಗಲಾಗಿತ್ತು, ನನ್ನ ಕಾರ್ನಲ್ಲೇ ಕರ್ಕೊಂಡು ಹೋಗಿದ್ದೆ ಅನ್ನೋದನ್ನು ಕೂಡ ಹೇಳಲಾಗಿದೆ. ಯಾರನ್ನು ಭೇಟಿ ಆಗಿದ್ರು, ಏನು ಮಸಲತ್ತು ಮಾಡಿದ್ರು ಎಲ್ಲವನ್ನ ಕೂಡ ಇದೀಗ ಹೇಳಲಾಗ್ತಾ ಇದೆ. ಒಪ್ಕೊಳ್ತಾ ಇರೋದು ಜಯಂತ್ ಟಿ ಮನೆ ಬೆಂಗಳೂರಿನಲ್ಲಿ ಒಂದಿದೆ. ಸೊ ಬೆಂಗಳೂರಿನಲ್ಲಿ ಜಯಂತ್ ಟಿ ಮತ್ತು ಅವರ ಪತ್ನಿ, 2 ಮಕ್ಕಳ ಜೊತೆಗೆ ಜಯಂತ್ ವಾಸವಿದ್ರು. ಈ ಮನೆಗೇನೆ ಚಿನ್ನಯ್ಯನನ್ನ ಕೂಡ ಕರ್ಕೊಂಡು ಬರಲಾಗಿತ್ತು. 2 ದಿನಗಳ ಕಾಲ ಚಿನ್ನಯ್ಯ ಇದೇ ಮನೆಯಲ್ಲಿ ಇದ್ದ. ಬುರುಡೆ ಸಮೇತವಾಗಿ ಒಂದು ಮೆಟೀರಿಯಲ್ ಅನ್ನು ತೆಗೆದುಕೊಂಡು ಬಂದಿದ್ದ ಅಂತ ಜಯಂತ್ ಹೇಳ್ತಾ ಇರೋದು. ಆ ಮೆಟೀರಿಯಲ್ ಅಂತಂದ್ರೆ ಬುರುಡೆಯನ್ನು ತೆಗೆದುಕೊಂಡು ದೆಹಲಿಗೆ ಬೇರೆ ಹೋಗಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಕೂಡ ವಕೀಲರನ್ನ ಭೇಟಿ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಂದಷ್ಟು ತಯಾರಿಯನ್ನಂತೂ ಇವ್ರುಗಳು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋದು. ಸುಮಾರು 1.5 ವರ್ಷ 2 ವರ್ಷದ ತಯಾರಿ ಇದು. ಸೊ ಇದೀಗ ಒಂದೊಂದೇ ವಿಚಾರ ಬಯಲಿಗೆ ಬರ್ತಾ ಇದೆ. ಇನ್ನು ಜಯಂತ್ ಮನೆಯಲ್ಲಿ ಏನಾದರೂ ವಶಕ್ಕೆ ಪಡ್ಕೊಂಡಿದ್ದಾರಾ? ಮಹತ್ವದ ದಾಖಲೆಗಳು, ಪೆನ್ ಡ್ರೈವ್ ಆಗಿರ್ಬೋದು, CD ಆಗಿರ್ಬೋದು, ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, CCTV ವಿಜುವಲ್ಸ್ಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಏನಾದರೂ ವಶಪಡಿಸ್ಕೊಂಡಿದ್ದಾರಾ? ಏನಾದರೂ ಭಯಂಕರ ಮಾಹಿತಿ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ಅಂತೂ ಈಗಿದೆ. ಯಾವಾಗ ಜಯಂತ್ ಮನೆಗೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಜಯಂತ ಎಲ್ಲವನ್ನ ಹೇಳ್ಕೊಳ್ತಾ ಇರೋದು. ನೋಡಿ, ಜಯಂತ್ ಕೂಡ ದೂರುದಾರನೇ. ಚಿನ್ನಯ್ಯ ಬಂದು ಬುರುಡೆ ಹುಡುಕ್ತೀನಿ ಅಂತ ಹೇಳಿ ಬುರುಡೆ ಹುಡುಕೋಕೆ ಶುರು ಮಾಡಿ ಕೆಲವು ದಿನಗಳ ನಂತರ ಈ ಜಯಂತ್ ಎಂಟ್ರಿ ಆಗುತ್ತೆ. ಈಗ ನನಗೆ SIT ಮೇಲೆ ನಂಬಿಕೆ ಬಂದಿದೆ, ನಾನು ಕೂಡ ಇದೇ ಥರದನ್ನು ನೋಡಿದ್ದೀನಿ, ನಾನು ಕೂಡ ಈ ಶವ ಹೂತಾಗ್ತಾ ಇದ್ದಿದ್ದು ನೋಡಿದ್ದೀನಿ ಅಂತ ಕೆಲವು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು SIT ಕಚೇರಿಗೆ ನೇರವಾಗಿ ಜಯಂತ್ ಬಂದಿದ್ರು. ಅಂದರೆ ಇವರೆಲ್ಲ ಮೊದಲೇ ಒಬ್ರಿಗೊಬ್ರು ಲಿಂಕ್ ಇದ್ರು, ಮೊದಲೇ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಬಟ್ ನಮಗೇನು ಅನಿಸ್ತಾ ಇತ್ತು, ಅಥವಾ ಮೇಲ್ನೋಟಕ್ಕೆ ಇವ್ರು ಏನು ಡ್ರಾಮಾ ಮಾಡ್ತಾ ಇದ್ರು, ಒಬ್ರಿಗೊಬ್ರು ಪರಿಚಯವೇ ಇಲ್ಲ. ಸುಜಾತಾ ಭಟ್ ಅಂದರೆ ಜಯಂತಿಗೆ ಗೊತ್ತಿಲ್ಲ, ಜಯಂತ್ ಅಂದರೆ ಸುಜಾತಾ ಭಟ್ಟಿಗೆ ಗೊತ್ತಿಲ್ಲ, ಚಿನ್ನಯ್ಯಂಗೆ ಗೊತ್ತಿಲ್ಲ, ಮಾಸ್ಕ್ ಮ್ಯಾನಿಗೆ ಗೊತ್ತಿಲ್ಲ ಅಂತೆಲ್ಲ ಅಂದ್ಕೊಳ್ಳಲಾಗಿತ್ತು. ಆದರೆ ಎಲ್ಲರೂ ಫಸ್ಟ್ ನೀನು ಹೋಗು, ನಿನ್ನ ಕೆಲಸ ವರ್ಕೌಟ್ ಆಗಲಿಲ್ಲ ಅಂದರೆ ಆಮೇಲೆ ನಾನು ಬರ್ತೀನಿ, ನಂದು ವರ್ಕೌಟ್ ಆಗಿಲ್ಲ ಅಂದರೆ ಆಮೇಲೆ ಇವ್ರು ಬರ್ತಾರೆ, ಎಲ್ಲ ಪಕ್ಕಾ ಪ್ಲ್ಯಾಂಡಾಗೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ನಿನ್ನೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದು ಬಹಳ ಪ್ರಶ್ನೆ ಆಗಿದೆ. ನನಗೆ ಚಿನ್ನಯ್ಯನ ಪರಿಚಯ ಆಗಿದ್ದು 5 ತಿಂಗಳ ಹಿಂದೆ ಅಂತ ಹೇಳ್ಕೊಂಡಿರೋದು. ಭೀಮಾ ಎಂಬುವವರು ಬಂದು ಹೆಣ ತೆಗೆದುಕೊಡೋದಾಗಿ ಹೇಳಿದ್ರು. ಅವನನ್ನು ವಕೀಲರ ಬಳಿ ಕರ್ಕೊಂಡು ಹೋಗಿದ್ದೆ. 2 ದಿನ ಉಳಿಯೋದಕ್ಕೆ ಮನೆಯಲ್ಲಿ ಅವಕಾಶವನ್ನು ನೀಡಿದ್ದೆ. ಸುಪ್ರೀಂಗೆ ದಾಖಲೆ ಸಲ್ಲಿಸೋದಕ್ಕೆ ವಕೀಲರ ಬಳಿ ಬಂದು ಹೋಗ್ತಾ ಇದ್ದ. ಮೊದಲನೇ ಸಲ ಬಂದಾಗ 2 ದಿನ ಇದ್ದು ಹೋಗಿದ್ದ. ಚಿನ್ನಯ್ಯನಿಗೆ ವಾಸ್ತವ್ಯ ನೀಡಿದ ಬಗ್ಗೆ ಜಯಂತ್ ಹೇಳಿಕೆಯನ್ನು ನೀಡಿರೋದು. ನಾನು ಹೆಣ ತಕ್ಕೊಡ್ತೀನಿ ಅಂತ ಒಬ್ಬ ಭೀಮಾ ಅಂತ ಬಂದಿದ್ದ ನನ್ನ ಹತ್ರಕ್ಕೆ. ನಾನು ಹೆಂಗಿದ್ರು ಹೋರಾಟಗಾರ ಅಲ್ಲ, ನನ್ನನ್ನು ಸಂಪರ್ಕ ಮಾಡೋದಕ್ಕೆ ಅಂತ ಬಂದಿದ್ದ. ನಾನು ಅವನಿಗೆ 2 ದಿನ ಆಶ್ರಯ ಕೊಟ್ಟಿದ್ದೆ. ಅದಲ್ಲದೆ ಅವನು ನಾನು ಕೆಲವು ವಕೀಲರನ್ನು ಭೇಟಿ ಆಗಬೇಕು ಅಂತ ಹೇಳಿದ. ವಕೀಲರನ್ನು ಭೇಟಿ ಮಾಡೋದಕ್ಕೂ ಕೂಡ ನಾನು ಕರ್ಕೊಂಡು ಹೋಗಿದ್ದೆ. ಅದನ್ನು ಹೊರತುಪಡಿಸಿ ಇನ್ನೇನೂ ಇಲ್ಲ ಅನ್ನೋದನ್ನು ಜಯಂತ್ ಹೇಳ್ತಾ ಇರೋದು. ಬಟ್ ಇದು ಎಷ್ಟು ಮಟ್ಟಿಗೆ ಸತ್ಯ? ಯಾಕಂದರೆ ಇದನ್ನೆಲ್ಲ ಇವ್ರು ಮೊದಲೇ ಹೇಳ್ಬೋದಿತ್ತಲ್ಲ. ನೋಡಿ, ಈ ಮಾಸ್ಕ್ ಮ್ಯಾನ್ ನಮ್ಮ ಮನೇಲಿದ್ದ, ಈ ಮಾಸ್ಕ್ ಮ್ಯಾನ್ ನಮ್ಮ ಮನೆಗೆ ಬಂದಿದ್ದ, ನನಗೂ ಕೂಡ ಈ ಥರದ ಅನುಭವ ಆಗಿತ್ತು ಅಂತ ಒಟ್ಟಿಗೆ ಬರ್ಬೋದಿತ್ತಲ್ಲ. ಯಾಕೆ ಒಟ್ಟಿಗೆ ಬರಲಿಲ್ಲ? ಕತೆ ಕಟ್ಟಿದ ರೀತಿಯಲ್ಲಿ, ಸಿನಿಮೀಯ ರೀತಿಯಲ್ಲಿ, ಮಿಸ್ಟರಿ ರೀತಿಯಲ್ಲಿ, ಒಬ್ಬರಾದ್ಮೇಲೆ ಒಬ್ಬರು ಸರ್ಪ್ರೈಸ್ ಕೊಡೋ ರೀತಿಯಲ್ಲಿ ಯಾಕೆ ಬಂದರು? ಪ್ರಶ್ನೆ ಇದೆ. ಇದೇ ಜಯಂತ್ ಈ ಮಾಸ್ಕ್ ಮ್ಯಾನ್ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ ನಡವಳಿಕೆ ಇತ್ತು, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಮಾಸ್ಕ್ ಮ್ಯಾನ್ ಕೂಡ. ಆದರೆ ಸಡನ್ನಾಗಿ ಎಲ್ಲ ಒಂದೇ ಮನೇಲಿದ್ರು, ಒಟ್ಟಿಗೆ ಓಡಾಡಿದ್ದೀವಿ ಅನ್ನೋದಾಗಿದ್ರೆ SITಗೆ ಎಲ್ಲ ಒಟ್ಟಿಗೆ ಬರ್ಬೋದಿತ್ತಲ್ಲ. ಇಲ್ಲ, ಮಾಸ್ಕ್ ಮ್ಯಾನಿಗೆ ನಾನೇ ಆಶ್ರಯ ಕೊಟ್ಟಿದ್ದೆ, ಹೌದು ಆತ ನನ್ನ ಬಳಿ ಹೇಳ್ಕೊಂಡಿದ್ದ, ನನಗೆ ಇನ್ನೂ ಒಂದು ಪ್ರಕರಣ ಗೊತ್ತಿದೆ ಅಂತ ಹೇಳ್ಬೋದಿತ್ತಲ್ಲ.
ಯಾವಾಗಲ ತಗ್ಲಾಕೊಳ್ಳೋಕ್ಕೆ ಶುರು ಮಾಡಿದ್ರೋ, ಯಾವಾಗ ಒಬ್ರದ್ದೊಬ್ರದ್ದು ಚೈನ್ ಲಿಂಕ್ ಗೊತ್ತಾಗೋದಕ್ಕೆ ಶುರು ಆಯಿತೋ, ಈಗ ಒಬ್ಬರೊಬ್ಬರೇ ನಾನು ಜೈಲಿಗೆ ಹೋಗೋಕ್ಕೆ ಸಿದ್ಧ ಇದ್ದೀನಿ, ಖುಷಿಯಿಂದ ಜೈಲಿಗೆ ಹೋಗ್ತೀನಿ, ನಾನೇ ಆಶ್ರಯ ಕೊಟ್ಟಿದ್ದೆ, ನಾನೇ ಕರ್ಕೊಂಡು ಓಡಾಡಿದ್ದೆ, ನಾನೇ ತಿನ್ನಿಸಿದ್ದೆ, ಈ ಥರದ್ದೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಸಹಜವಾಗಿ ಜಯಂತ್ಗೆ ಇದೀಗ SIT ತನಿಖೆಯ ಉರುಳು ಸುತ್ತಕೊಳ್ಳುತ್ತೆ. ಜಯಂತ್ಗೆ ಸುಜಾತ ಭಟ್ ಪರಿಚಯ ಕೂಡ ಆಗಿತ್ತು. ಯೂಟ್ಯೂಬರ್ ಅಭಿಷೇಕ್ ಎನ್ನುವವನು ಸುಜಾತ ಭಟ್ರನ್ನ ಜಯಂತ್ಗೆ ಪರಿಚಯ ಮಾಡಿದ್ರು. ಹೇಗೆ? ಈ ಜಯಂತ್ ಕಥೆಗೇನು? ಜಯಂತ್ ಯಾರು? ಆತನ ಹಿನ್ನೆಲೆಗೇನು? ಬುರುಡೆಯನ್ನು ದೆಹಲಿಗೆ ತೆಗೆದುಕೊಂಡು ಹೋಗಿದ್ದ ಬಗ್ಗೆ ಜಯಂತ್ ಸ್ಪಷ್ಟನೆ ಕೊಟ್ಟಿರೋದು. ಚಿನ್ನಯ್ಯ ಮತ್ತೊಮ್ಮೆ ಬರುವಾಗ ಬ್ಯಾಗ್ ಹಿಡ್ಕೊಂಡು ಬಂದಿದ್ದ. ಚಿನ್ನಯ್ಯ ತಂದಿದ್ದ ಆ ಬ್ಯಾಗ್ನಲ್ಲಿ ಒಂದು ಮೆಟೀರಿಯಲ್ ಇತ್ತು. ಮೆಟೀರಿಯಲ್ ಅಂತಂದ್ರೆ ಬುರುಡೆ, ತಲೆ ಬುರುಡೆ. ಒಂದು ಮೆಟೀರಿಯಲ್ ಇತ್ತು ಅಂತ ಹೇಳ್ತಾ ಇರೋದು. ಮೆಟೀರಿಯಲ್ ಅಂತಂದರೆ ತಲೆ ಬುರುಡೆನ ಬ್ಯಾಗಲ್ಲಿ ತಗೊಂಡು ಬಂದಿದ್ದ ಅಂತ. ಎಲ್ಲಿಂದ ತಂದಿದ್ದ? ನಾನಂತೂ ಕೊಟ್ಟಿಲ್ಲ ಅನ್ನೋದನ್ನ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ಚಿನ್ನಯ್ಯ ಒಂದು ಬ್ಯಾಗ್ ತಂದಿದ್ದ, ಅವ್ನು ಬರಬೇಕಾದ್ರೇ ಆ ಬ್ಯಾಗಲ್ಲಿ ಒಂದು ಮೆಟೀರಿಯಲ್ ಇತ್ತು. ಆ ಮೆಟೀರಿಯಲ್ನ ನಾನು ಬೆಂಗಳೂರಿನಿಂದ ದೆಹಲಿಗೆ ಸಾಗಿಸಿದ್ದೆ. ಬಳಿಕ ದೆಹಲಿಯಿಂದ ಮಂಗಳೂರಿಗೂ ತಂದಿದ್ದೆ. ಮಂಗಳೂರಿನಲ್ಲಿ ಕೇಸ್ ದಾಖಲಿಸೋಕೆ SP ಗೆ ತೋರಿಸಲು ತಂದಿದ್ದೆ. SIT ತನಿಖೆಯನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇನೆ. ನಾನು ಎಲ್ಲೂ ಓಡ್ ಹೋಗಿಲ್ಲ, ನಾನು ಬೆಳ್ತಂಗಡಿಯಲ್ಲೇ ಇದ್ದೇನೆ. SIT ಕರೆದ್ರೆ ತನಿಖೆಗೆ ಹಾಜರಾಗ್ತೀನಿ ಅಂತ ಜಯಂತ್ ಟಿ ಈಗ ಹೇಳ್ಕೊಳ್ತಾ ಇರೋದು. ಈ ಬುರುಡೆ ಜೊತೆಗೆ ಇವರು ಓಡಾಡಿದ್ದಾರೆ ಅನ್ನೋದನ್ನು ಈಗ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಇಷ್ಟು ದಿನ ಎಲ್ಲಿದ್ರಿ ನೀವು? ಬುರುಡೆ 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 ಅಂತ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಿತ್ತಲ್ಲ, ಆಗ ನೀವು ಮುನ್ನೆಲೆಗೆ ಬರ್ಬೋದಿತ್ತಲ್ಲ, ಮುಂದಕ್ಕೆ ಬಂದು ನೀವೇ ಹೇಳ್ಬೋದಿತ್ತಲ್ಲ, ಹೌದು ಒಂದು ಬುರುಡೆ ಇತ್ತು, ನನ್ನ ಗಮನಕ್ಕೂ ಬಂದಿತ್ತು ಬುರುಡೆ. ಆ ಬುರುಡೆ ತಗೊಂಡು ನಾನು ದೆಹಲಿಗೆ ಹೋಗಿದ್ದೆ, ಬೆಳ್ತಂಗಡಿಗೆ ಬಂದಿದ್ದೆ, SP ಕಚೇರಿಗೆ ಹೋಗಿದ್ದೆ, SP ಗೆ ದೂರು ನೀಡಕ್ಕೆ ಹೋಗಿದ್ದೆ, ಹೇಳ್ಬೋದಿತ್ತಲ್ಲ ಸ್ವಾಮಿ. ಆಗೇನು ಮಾಡ್ತಾಯಿದ್ರು? ಆಗ ನಿಮಗೆ ಈ ಬುರುಡೆ ವಿಚಾರ ನೆನಪಿರಲಿಲ್ವಾ? ಈಗ ಸಡನ್ನಾಗಿ ಬುರುಡೆ ಬಗ್ಗೆ ಎಲ್ಲ ಹೆಂಗೆ ಗೊತ್ತಾಗ್ತಾ ಇದೆ, ಹೆಂಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ? ಅವರವರ ಕೊರಳಿಗೆ ಉರುಳಾಗತ್ತೆ ಅಂತ ಗೊತ್ತಾಗ್ತಾ ಇದ್ದಾಗ ಒಬ್ಬೊಬ್ಬರೇ ಸತ್ಯವನ್ನು ಒಪ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ಇದರಲ್ಲಿ ಏನು ಷಡ್ಯಂತ್ರನೋ ಅಥವಾ ಇವರೆಲ್ಲ ಒಗ್ಗಟ್ಟಾಗಿದ್ದು ಹೆಂಗೆ, ಒಟ್ಟಾಗಿದ್ದು ಯಾಕೆ ಗೊತ್ತಿಲ್ಲ. ತನಿಖೆ ಆಗ್ಬೇಕು. ನಾವು ಈಗಲೇ ಹೇಳಲಿಕ್ಕಾಗಲ್ಲ ಇವ್ರದ್ದೆಲ್ಲ ಷಡ್ಯಂತ್ರ ಅಂತ. ಇದರಲ್ಲಿ ಸತ್ಯ ಏನು ಸುಳ್ಳೇನು ಹೊರಗೆ ಬರಬೇಕು. ಸತ್ಯಾನುಸತ್ಯತೆಗೇನು ಅನ್ನೋದು ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೂ ಕೂಡ ಗೊತ್ತಾಗಬೇಕು. ಈ ಪ್ರಕರಣ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ರಾಷ್ಟ್ರವ್ಯಾಪಿ ಚರ್ಚೆ ಆಗಿದ್ದಂಥ ಪ್ರಕರಣ, ಸಿಕ್ಕಾಬಟ್ಟೆ ವಾದ ಪ್ರತಿವಾದ, ಆರೋಪ ಪ್ರತ್ಯಾರೋಪಗಳಾಗಿದ್ದಂಥ ಪ್ರಕರಣ. ಒಟ್ಟಲ್ಲಿ ಈಗ ಜಯಂತನ ತನಿಖೆಗೆ ಒಳಪಡಿಸಬೇಕಾಗತ್ತೆ SIT ಅಧಿಕಾರಿಗಳು. ಯಾವಾಗ ಒಳಪಡಿಸ್ತಾರೆ, ಏನು ಎತ್ತ ಅನ್ನೋದು ಗೊತ್ತಾಗಬೇಕಾಗತ್ತೆ. ಗ್ರಾಮದಲ್ಲಿ 106 ಹೆಣಗಳನ್ನು ಹೂತಾಕಿರೋ ಪ್ರಕರಣದಲ್ಲಿ ಭೀಮಾ ಎಂಬುವರು ಬಂದು ಹೆಣವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು 1-2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ, 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು. ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ, ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸ್ತೆ. ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ. ಆವಾಗ ಮಂಗಳೂರಲ್ಲಿ SP ಆಫೀಸಿಗೆ SP ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರಿಗೆ ತಂದಿದ್ದೆ. ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ 2 ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು SIT ತನಿಖೆ ಆಗ್ತಾಯಿದೆ. SIT ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ. ಅಂದರೆ ಸತ್ಯ ಅಡಗಿದೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ತ್ಯಾಜ್ಯವಾದ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ, ಆದರೆ ಅತ್ಯಾಚಾರಿಗಳು, ಕೊಲೆಗಡುಕರು, ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ. ಅದಕ್ಕೆ ನಮ್ಮ ಮಾಧ್ಯಮವರಿಗೆ ಒಂದು ವಿನಂತಿ, ನೋಡಿ ಸತ್ಯ ಇದೆ, ಸತ್ಯ ಮೇಲೆ ದೊಡ್ಡ ಬಂಡೆ ಇಟ್ಟಿದ್ದೀವಿ, ಅದರ ಮೇಲೆ ನಿಂತು ಯಾರೂ ತುಳಿಬೇಡಿ, ಎಲ್ಲರೂ ಸೇರಿ ಆ ಸತ್ಯವನ್ನು ಹೊರಗೆ ತರುವ ಕೆಲಸ ಮಾಡೋಣ ಎಂದು ಈ ಮೂಲಕ ಕೇಳ್ತಾ ಇದ್ದೀವಿ. ಇವಾಗ ನಾವು ಡೆಲ್ಲಿಗೆ ಹೋಗಿ ತಂದೀವಿ, ಹೌದು, ಅದರ ತನಿಖೆ ಕಾನೂನು ಪ್ರಕಾರ ನಡೀತಿದೆ. ಅದಕ್ಕೆಲ್ಲ ಸಹಕರಿಸ್ತೀವಿ. ನಾನು ಯಾವುದೇ ರೀತಿಯಲ್ಲಿ ಓಡಿ ಹೋಗಿಲ್ಲ. ನಾನು ಬೆಳ್ತಂಗಡಿಯಲ್ಲಿದ್ದೇನೆ. ಆದಷ್ಟು ಬೇಗ ನಾನು ಬೆಳ್ತಂಗಡಿ ಠಾಣೆ ಹತ್ರ ಹೋಗಬೇಕು. SIT ಕರೆದರೆ ಅದಕ್ಕೂ ಹೋಗ್ತೀನಿ. SIT ಯಾರ್ದು ಮಾಹಿತಿ ಕೊಡದೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಗ್ರಾಮದಲ್ಲಿ 106 ಹೆಣಗಳನ್ನು ಹೂತಾಕಿರೋ ಪ್ರಕರಣದಲ್ಲಿ
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಜಯಂತ್ ಟಿ ನಾನೂ ಕೂಡ ನೋಡಿದ್ದೀನಿ, ನಾನೂ ಕೂಡ ದೂರುದಾರ ಅಂತ ಹೇಗೆ ಬಂದಿದ್ರು, ಅವತ್ತಿನ ಅವರ ಮಾತು ನೀವು ಪ್ರಶ್ನೆಗಳನ್ನು ಕೇಳಿದಾಗ ಖಡಕ್ಕಾಗಿ ಎಷ್ಟು ಮಟ್ಟಿಗಿತ್ತು ಅನ್ನೋದು ನಾವು ನೋಡಿದ್ದೀವಿ, ನಿಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಈಗ ಮಾತಿನಲ್ಲಿ ಸ್ವಲ್ಪವೇ ಬದಲಾವಣೆಗಳು ಕಾಣಿಸ್ಕೊಳ್ತಾ ಇದೆ. ಆ ಜೋಶ್ ಇದ್ದಂಗಿಲ್ಲ. ಇನ್ನೊಂದು ಅವತ್ತೇ ಈ ಮನುಷ್ಯ ಹೇಳ್ಬೋದಿತ್ತಲ್ಲ, ಈ ಬುರುಡೆ ಬಗ್ಗೆ ನನಗೂ ಗೊತ್ತಿತ್ತು, ನಮ್ಮನೇಲೂ ಆತ ಇದ್ದ, ನಾನು ಕೂಡ ಇದರಲ್ಲಿ ಅನುಭವ ಪಡೆದಿದ್ದೀನಿ ಅಂತ ಹೇಳ್ಬೋದಿತ್ತಲ್ಲ. ಸಡನ್ನಾಗಿ ಈಗ ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದ ಹಾಗೇನೆ ಮುನ್ನೆಲೆಗೆ ಬರ್ತಾ ಇರೋದು ಯಾಕೆ ಆದಿತ್ಯ? ನೀತಿ ಹೌದು. ಇಲ್ಲಿ ಸೂತ್ರಧಾರಿಗಳು ಅಂತ ಚಿನ್ನಯ್ಯ ಏನ್ ಆರೋಪ ಮಾಡಿದ್ನೋ ಜಯಂತ್ ಟಿ ವಿರುದ್ಧ, ಅದಕ್ಕೆ ಪೂರಕವಾಗಿ ನಿನ್ನೆ ಒಂದು ಬೆಳವಣಿಗೆ ನಡೆದಿರೋದು. ಮೊನ್ನೆ ತನಕ ಕೂಡ ನೀವು ಹೇಳಿದ ಹಾಗೆ ಅನೇಕ ಬಾರಿ ಅವರು ದೂರು ನೀಡಕ್ಕೆ ಬಂದಿದ್ರು. ಮತ್ತೆ ಯಾವಾಗ ಈ ಪ್ರಕರಣ ಉಲ್ಟಾ ಹೊಡಿತೋ ಚಿನ್ನಯ್ಯ ತಪ್ಪೊಪ್ಪಿಕೊಂಡು ಆ ಸಂದರ್ಭದಲ್ಲೂ ಕೂಡ ನಾವು ಪ್ರಶ್ನೆ ಮಾಡುವ ಸಂದರ್ಭ ಆತನಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಮಾತನಾಡಿದ್ರು. ನಮ್ಮ ಹೋರಾಟಗಳೇ ಬೇರೆ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಈ ನಿನ್ನೆ ಎಲ್ಲವೂ ಕೂಡ ತಲೆ ಕೆಳಗಾಗಿದೆ. ನಿನ್ನೆ ಸ್ವತಃ ಜಯಂತ್ ಟಿ ಅವರೇ SIT ಅವರ ಒಂದು ಸರ್ಚ್ ಆಪರೇಷನ್ ಏನು ಅವರ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ನಡೆಯಿತು, ಅದರ ಬಗ್ಗೆ ಸಂಜೆ ಹೊತ್ತಿಗೆ ಅವರೊಂದು ಪ್ರತಿಕ್ರಿಯೆಯನ್ನು ಸದ್ಯ ನೀಡಿರೋದು ಒಂದು ಬೈಟ್ ಮೂಲಕ ತಾವು ಗಮನಿಸಬಹುದು. ಆತನ ಪರಿಚಯ ನನಗೆ ಮೊದಲೇ ಇತ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸಾಮಾನ್ಯ ಪರಿಚಯ ಅಲ್ಲ, ಇಡೀ ಪ್ಲಾನ್ಗೆ ಸಂಬಂಧಪಟ್ಟ ಹಾಗೆ ಆತ ಏನು ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ನೋ ಅದು ಇಲ್ಲಿಂದ ಡೆಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ವಾಪಸ್ ಮಂಗಳೂರಿಗೆ ಬಂದಿದೆ ಅನ್ನುವಂಥದ್ದನ್ನ ಡೇ 1 ನಾವು ಅದನ್ನ ವರದಿ ಮಾಡಿದ್ವಿ. ಅದರ ಬಗ್ಗೆ ಮಾಹಿತಿ ಕೂಡ ಆಯಿತು. ಯಾವಾಗ ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ನೋ ಇದನ್ನ ಅಲ್ಲಗಳಿತಾನೆ ಬಂತು ಈ ಟೀಮ್. ಇವರು ಇದನ್ನ ಅಲ್ಲಗಳಿತಲೇ ಬಂದ್ರು. ಇದೆಲ್ಲವೂ ಕೂಡ ಕತ್ತುಕತೆ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಆತನಿಗೆ ಬ್ರೈನ್ ವಾಶ್ ಮಾಡಲಾಗಿದೆ ಅಂತ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ SIT ಯಾರು ಊಹಿಸದ ರೀತಿಯಲ್ಲಿ ಜಯಂತ್ ಅವರ ಮನೆಗೆ ಹೋಗಿ ನಿನ್ನೆ ಸರ್ಚ್ ಮಾಡಿರೋದು. ಸರ್ಚ್ ಮಾಡಿ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡಿದೆ. ಈ ಬಳಿಕ ಅನೇಕ ಅನುಮಾನಗಳು ನಿರ್ಮಾಣವಾಗಿತ್ತು. ಏನು ಹಿಂದೆ ಆರೋಪಗಳಿತ್ತು ಅದಕ್ಕೆ ಪೂರಕವಾದ ಅನುಮಾನ. ಸೊ ಇದರಿಂದ ತಳಮಳಗೊಂಡಂತಹ ಜಯಂತ್ ಅವರಿಗೆ ಒಂದು ವಿಡಿಯೋ ಹರಿಬಿಟ್ಟಿರೋದು. ಆತ ನನ್ನ ಮನೆಯಲ್ಲೇ ಇದ್ದ, ಆತ 5 ತಿಂಗಳ ಹಿಂದೆ ನನ್ನ ಮನೆಗೆ ಬಂದಿದ್ದ, ಆತನ ಪರಿಚಯವಾಗಿತ್ತು. ಒಂದು ಸ್ವಲ್ಪ ದಿನಗಳ ಕಾಲ ಆತ ಮನೆಯಲ್ಲಿದ್ದ, ಅಂದ್ರೆ ಒಂದು ಮೆಟೀರಿಯಲ್ ಅನ್ನ ಆತ ತಂದಿದ್ದ ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಮೆಟೀರಿಯಲ್ ಅಂದ್ರೆ ಅದು ಬುರುಡೆ ಅನ್ನುವಂಥದ್ದೇ ಗೊತ್ತಾಗುತ್ತೆ. ಸೊ ಅವತ್ತು ರಾತ್ರಿ ಅಂದ್ರೆ ಆತ ಏನು ಸುಪ್ರೀಂ ಕೋರ್ಟ್ಗೆ ಹೋಗುವ ಮುನ್ನ ಆತ ಅವ್ರ ಮನೆಗೆ ಬಂದಿದ್ದಂತೆ. ಸೊ ಅಲ್ಲೇ ಅವರು ಆತನಿಗೆ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಟ್ರಂತೆ. ಮತ್ತು ಸುಪ್ರೀಂ ಕೋರ್ಟ್ ನ ವಕೀಲರಿಗೆ ದಾಖಲೆ ಸಲ್ಲಿಸೋಸ್ಕರ ಆತನ ಜೊತೆಗೆ ಇವರು ಹೋಗಿ ಬರ್ತಾ ಇದ್ರು. ಸೊ ಇಲ್ಲಿ ಸಾಕಷ್ಟು ಕಾಲ ಆತ ಸಮಯ ಕಳೆದಿದ್ದ ಅನ್ನುವಂಥದ್ದು ಇವರ ವರ್ಷನ್. ಸೊ ಇಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸತ್ಯ ಒಪ್ಪಿಕೊಳ್ಳೋದಕ್ಕೆ ಅವ್ರು ತಯಾರಿಲ್ಲ. ಅಂದ್ರೆ ಆತ ಮಾತ್ರ ಬಂದಿದ್ನ, ಒಬ್ಬ ಸಾಮಾನ್ಯ ವ್ಯಕ್ತಿ ಸುಪ್ರೀಂ ಕೋರ್ಟ್ ವಕೀಲರನ್ನ ರೀಚ್ ಮಾಡೋದಕ್ಕೆ ಹೇಗ್ ಸಾಧ್ಯ ಅನ್ನುವಂಥದ್ದು. ಯಾಕಂದ್ರೆ ಒಂದು ಯಾರೋ ಒಬ್ರು ಬಹಳ ತಿಳಿದಂತವರು ಗೊತ್ತಿದ್ದಂತವರು ಇದ್ದಂತ ಸಂದರ್ಭದಲ್ಲಿ ಒಂದು ಬ್ಯಾಕ್ ಸಪೋರ್ಟ್, ಚಿನ್ನಯ್ಯನಂದ ಆರೋಪಿಯ ಒಂದು ಚಲನವಲನ, ಆತನ ಹಾವಭಾವನ ನಾವು ನೋಡಿದ ಸಂದರ್ಭ ಏಕಾಂಗಿಯಾಗಿ ಆತ ಹೋಗೋದಕ್ಕೆ ಸಾಧ್ಯನಾ? ಯಾರಾದ್ರೂ ಒಬ್ಬ ಪರ್ಸನ್ ಹಿಂದೆ ಇರಬೇಕು ಅನ್ನುವಂಥದ್ದು. ಸೊ ಇಲ್ಲೂ ಕೂಡ ಜಯಂತ್ ಅವರು ಪೂರ್ಣ ಪ್ರಮಾಣದ ಸತ್ಯವನ್ನ ಒಪ್ತಾ ಇಲ್ಲ. ಏನೋ ಒಂದು ಮೆಟೀರಿಯಲ್ ತೆಗೆದುಕೊಂಡು ಬಂದ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಮೆಟೀರಿಯಲೇ ಪ್ರಮುಖವಾಗಿ ಪ್ರಕರಣದ ಕೇಂದ್ರ ಬಿಂದು, ಅದೇ ಆ ಬುರುಡೆ. ಸೊ ಅದನ್ನ ಆತ ಅವ್ರ ಮನೇಲಿ ತಂದಿಟ್ಟಿದ್ದ ಮತ್ತು ಅಲ್ಲಿಂದನೇ ಆತ ಡೆಲ್ಲಿಗೂ ಕೂಡ ಹೋಗಿದ್ದ ಅನ್ನುವಂಥದ್ದನ್ನ ಈಗ ಸ್ವತಃ ಜಯಂತ್ ಅವರೇ ಒಪ್ಪಿಕೊಂಡಿದ್ದಾರೆ. ಮತ್ತು ಇದರಲ್ಲೂ ಕೂಡ ಮತ್ತೆ ಮನವಿಯನ್ನ ಮಾಡಿದ್ದಾರೆ. ಅದೇ ಬುರುಡೆಯನ್ನ ಡೆಲ್ಲಿಗೆ ತೆಗೆದುಕೊಂಡು ಹೋಗಿ ಆ ಬಳಿಕ SP ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆತ ಅದನ್ನ ಹಾಜರು ಮಾಡೋದಕ್ಕೆ. ಹಾಗಾಗಿ ಕೇವಲ ನಾನಲ್ಲಿ ಅವರಿಗೆ ಏನು ಉಳಿಯೋದಕ್ಕೆ ಅವಕಾಶ ಕೊಟ್ಟಿದ್ದೆ, ಈ ಕಾರಣಕ್ಕೋಸ್ಕರ ಮಾತ್ರ ತನಿಖೆ ಆಗ್ತಾ ಇದೆ. ಅಂದ್ರೆ ನಮ್ದು ಏನು ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಈಗ ಅವ್ರು ಮತ್ತೆ ಮಾತಾಡ್ತಾ ಇರುವಂತದನ್ನ ನೋಡಬಹುದು. ಸೊ ಯಾವುದೇ ತನಿಖೆಯನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು SIT ಅವರು ಯಾವುದೇ ಮಾಹಿತಿ ಅಂದ್ರೆ ಇವರಿಗೆ ಯಾವುದೇ ನೋಟಿಸ್ ನೀಡದೆ ಅವರು ಸರ್ಚ್ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ದಾರೆ. ಆದ್ರೆ SIT ನಡೆ ಬಹಳ ನಿಗೂಢವಾಗಿದೆ. ಯಾಕಂದ್ರೆ ಇಂಥ ಎಲ್ಲ ಕ್ರೂಷಿಯಲ್ ಅಂಶಗಳು, ಇಂತಹ ವ್ಯಕ್ತಿಗಳ ಒಂದು ಭಾಗವಹಿಸುವಿಕೆ ಈ ಪ್ರಕರಣದಲ್ಲಿ ಕಂಡು ಬಂದರೂ ಕೂಡ ಜಯಂತ್ ಅವರಿಗಾಗ್ಲಿ ಯಾರಿಗೂ ಆಗ್ಲಿ ಈವರೆಗೆ SIT ಸ್ವಯಂ ಪ್ರೇರಿತವಾಗಿ ನೋಟಿಸ್ ಅನ್ನ ನೀಡಿಲ್ಲ. ನೀವು ತನಿಖೆಗೆ ಬನ್ನಿ, ಇವರೇ SIT ಕಚೇರಿ ಮುಂದೆ ಹೋಗಿ ನನಗೆ ತನಿಖೆಗೆ ಅವಕಾಶ ಮಾಡ್ಕೊಡಿ, ನಮ್ಮನ್ನು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ SIT ನಡೆ ಬಹಳ ನಿಗೂಢವಾಗಿದೆ. ಖಂಡಿತವಾಗಿಯೂ ಕೂಡ ಇವರನ್ನ ವಿಚಾರಣೆ ಮಾಡ್ತಾರಾ ಅಥವಾ ನೇರವಾಗಿ ವಶಕ್ಕೆ ಪಡಿತಾರ ಅನ್ನುವಂತ ಅನುಮಾನ. ವಿಚಾರಣೆ ಅನ್ನುವಂಥದ್ದು ಇದ್ರೆ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. ಯಾಕಂದ್ರೆ ಚಿನ್ನಯ್ಯನ ಅಣ್ಣನನ್ನ ವಿಚಾರಣೆ ಮಾಡುವಂತ SIT ಅವರಿಗೆ ಏನು ಆತ ಒಂದು ಕೆಲಸ ಕೊಟ್ಟಿದ್ದಕ್ಕೆ, ಅಂದ್ರೆ ಆತನನ್ನ ಊರಿನಿಂದ ಕರೆಸಿ ಉಜಿರಿಯಲ್ಲಿ ಕೆಲಸ ಕೊಡಿಸಿದ ಅನ್ನುವಂತ ಕಾರಣಕ್ಕೋಸ್ಕರ ಅವರನ್ನ ವಿಚಾರಣೆ ಮಾಡೋದಾದ್ರೆ, ಆಶ್ರಯ ಕೊಟ್ಟಂತ, ಹೆಲ್ಪ್ ಮಾಡಿದಂತ, ಆ ಮೆಟೀರಿಯಲ್ ಸಾಗಾಟ ಮಾಡೋದಕ್ಕೆ ಬೆನ್ನೆಲುಬಾಗಿ ನಿಂತಹ ಜಯಂತ್ ಟಿ ಅವರನ್ನ ಯಾಕೆ ಇನ್ನು ವಿಚಾರಣೆಗೆ ಒಳಪಡಿಸಿಲ್ಲ? ಅಂದ್ರೆ SIT ಅವರ ಪ್ಲಾನ್ಗಳು ಏನಾದ್ರೂ ಬೇರೆ ಇದೆಯಾ? ಪ್ರಬಲವಾದ ದಾಖಲೆಗಳನ್ನು ಸಂಗ್ರಹಿಸಿ ಪ್ರಬಲವಾದ ಸಾಕ್ಷ್ಯಗಳ
ಸಾಕ್ಷ್ಯಗಳನ್ನ ಸಂಗ್ರಹಿಸಿ ನೇರವಾಗಿ ಅವರನ್ನ ವಶಕ್ಕೆ ಪಡಿತಾರ ಅನ್ನುವಂತ ಅನುಮಾನಗಳು ದಟ್ಟವಾಗ್ತಾ ಇದೆ. ದಿನಕ್ಕೊಂದರಂತೆ ಈ ಪ್ರಕರಣ ತಿರುವು ಪಡಿತಾ ಇದೆ. ನಮ್ಮ ಪಾತ್ರನೇ ಇಲ್ಲ ಅಂತ ಹೇಳಿದಂತವರು ಕೂಡ ಈಗ ಇದರಲ್ಲಿ ನಮ್ಮ ಪಾತ್ರ ಇದೆ, ಅವನಿಗೆ ನಾವು ಆಶ್ರಯ ನೀಡಿದ್ವಿ, ಪ್ರಮುಖವಾಗಿ ಬುರುಡೆ ಸಾಗಿದೋದಕ್ಕೆ ಆಶ್ರಯ ನೀಡಿದ್ವಿ ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ದಾರೆ. ಸದ್ಯ SIT ಮುಂದೆ ಈ ಎಲ್ಲಾ ವಿಚಾರಣೆಗಳನ್ನ ಮಾಡೋದಿಕ್ಕಿದೆ. ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಮಾಡಿರೋದು. ಮುಂದಿನ ದಿನಗಳಲ್ಲಿ ಪೂರಕವಾದ ಸಾಕ್ಷಿಗಳು ಸಿಕ್ಕಂತ ಸಂದರ್ಭದಲ್ಲಿ ಜಯಂತ್ ಅವರನ್ನ ಕೂಡ ವಿಚಾರಣೆಗೆ ಅಥವಾ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳನ್ನ ಕೂಡ ಅಲ್ಲಗಳೆಯುವಂತಿಲ್ಲ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.